ಸ್ನೇಹಿತರೆ ನಮಸ್ಕಾರ. 8ನೇ ತರಗತಿಯ ವಿಜ್ಞಾನ ಪುಸ್ತಕ ಕುತೂಹಲ 2ನೇ ಪಾಠ ಅಗೋಚರ ಜೀವ ಜಗತ್ತು ನಮ್ಮ ಬರಿಗಣ್ಣಿನ ಆಚೆ. ಈ ಪಾಠವನ್ನು ನಾವು ಅಭ್ಯಾಸ ಮಾಡ್ತಾ ಇದ್ದೇವೆ. ಈಗಾಗಲೇ 7 ವಿಡಿಯೋಗಳಲ್ಲಿ ಈ ಪಾಠದ ವಿವರಣೆಯನ್ನ ತಮ್ಮ ಮುಂದೆ ಇಟ್ಟಿದ್ದೇನೆ. ಅದರಲ್ಲಿ ತಾವು ಸರಳ ಮಸೂರದಿಂದ ಸೂಕ್ಷ್ಮದರ್ಶಕದ ಬೆಳವಣಿಗೆ, ಈರುಳ್ಳಿಯ ಪೊರೆ ಮತ್ತು ಕೆನ್ನೆಯ ಒಳಭಾಗದ ಜೀವಕೋಶಗಳ ವೀಕ್ಷಣೆ, ಸಸ್ಯ ಮತ್ತು ಪ್ರಾಣಿ ಜೀವಕೋಶದ ರಚನೆ, ಜೀವಕೋಶಗಳ ಆಕಾರ ಮತ್ತು ರಚನೆಯಲ್ಲಿನ ವ್ಯತ್ಯಾಸ, ಒಂದು ಜೀವಿಯ ದೇಹದಲ್ಲಿನ ಸಂಘಟನೆಯ ಮಟ್ಟಗಳು ಮತ್ತು ಸೂಕ್ಷ್ಮ ಜೀವಿಗಳ ವಿಧಗಳು ಮತ್ತು ಮಹತ್ವ, ಇವುಗಳನ್ನೆಲ್ಲ ಅಭ್ಯಾಸ ಮಾಡಿದಿರಿ. ತಾವು ಆ ವಿಡಿಯೋ ನೋಡಲಿಲ್ಲ ಅಂದ್ರೆ ಡಿಸ್ಕ್ರಿಪ್ಷನ್ ದಲ್ಲಿ ಅದರ ಲಿಂಕ್ ಇದೆ, ಅಲ್ಲಿಂದ ವಿಡಿಯೋವನ್ನ ನೋಡಬಹುದು. ಇನ್ನು ಕೊನೆಯ ಒಂದು ವಿಡಿಯೋದಲ್ಲಿ ತಾವು ಸೂಕ್ಷ್ಮ ಜೀವಿಗಳ ಮಹತ್ವದ ಜೊತೆಗೆ ಸೂಕ್ಷ್ಮ ಶೈವಲಗಳ ಕುರಿತು ಕೂಡ ಇಲ್ಲಿ ಅಭ್ಯಾಸ ಮಾಡ್ತಾ ಇದ್ದೀರಿ. ಸ್ನೇಹಿತರೆ, ರೈಜೋಬಿಯಂನಂತಹ ಕೆಲವು ಬ್ಯಾಕ್ಟೀರಿಯಾಗಳು ಗಂಟುಗಳು ಎಂದು ಕರೆಯಲ್ಪಡುವಂತಹ ಕೆಲವೊಂದು ಊದಿಕೊಂಡ ಪ್ರದೇಶಗಳನ್ನು ರೂಪಿಸುತ್ತದೆ ಮತ್ತು ಅವುಗಳಲ್ಲಿ ವಾಸಿಸುತ್ತವೆ. ಇಂತಹ ರೈಜೋಬಿಯಂ ಬ್ಯಾಕ್ಟೀರಿಯಾಗಳು ಹುರುಳಿ, ಬಟಾಣಿ ಮತ್ತು ಬೇಳೆಕಾಳುಗಳಂತಹ ದ್ವಿದಳ ಧಾನ್ಯಗಳ ಸಸ್ಯಗಳ ಬೇರುಗಳಲ್ಲಿ ಈ ಗಂಟುಗಳನ್ನ ರೂಪಿಸಿ ಅಲ್ಲಿ ಅವು ವಾಸಿಸುತ್ತವೆ. ಮತ್ತು ಈ ಬ್ಯಾಕ್ಟೀರಿಯಾಗಳು ಏನ್ ಮಾಡ್ತದಂದ್ರೆ ಗಾಳಿಯಲ್ಲಿರುವಂತಹ ನೈಟ್ರೋಜನ್ ಅನ್ನ ಮಣ್ಣಿನಲ್ಲಿ ಸೇರಿಸಲು ಸಹಾಯ ಮಾಡುತ್ತದೆ. ಇದರಿಂದ ಸಸ್ಯಗಳಿಗೆ ಉಪಯುಕ್ತವಾದಂತಹ ನೈಟ್ರೋಜನ್ ಮಣ್ಣಿನ ಮೂಲಕ ಹೀರಿಕೊಳ್ಳಲಿಕ್ಕೆ ಸಹಾಯ ಆಗ್ತದೆ. ಇದರಿಂದಲೇ ರೈತರು ಏನ್ ಮಾಡ್ತಾರಂದ್ರೆ ದ್ವಿದಳ ಧಾನ್ಯಗಳನ್ನ ಇತರ ಬೆಳೆಗಳೊಂದಿಗೆ ಸರದಿಯಲ್ಲಿ ಬೆಳೆಯುತ್ತಾರೆ. ಇದರಿಂದ ಮಣ್ಣಿನಲ್ಲಿ ನೈಟ್ರೋಜನ್ ನೈಸರ್ಗಿಕವಾಗಿಯೇ ಹೆಚ್ಚುತ್ತದೆ. ಆದ್ದರಿಂದ ಈ ರೈಜೋಬಿಯಂ ಬ್ಯಾಕ್ಟೀರಿಯಾ ರೈತರಿಗೆ ತುಂಬಾ ಉಪಯುಕ್ತವಾಗಿದೆ. ರಾಸಾಯನಿಕ ಗೊಬ್ಬರಗಳು ಇಲ್ಲದೇನೆ ಸಸ್ಯಗಳಿಗೆ ಉತ್ತಮವಾಗಿ ಬೆಳೆಯಲು ಸಹಾಯ ಮಾಡುವುದೇ ಈ ಒಂದು ರೈಜೋಬಿಯಂ ಬ್ಯಾಕ್ಟೀರಿಯಾ. Roots of leguminous plants have root nodules. These contain rhizobium bacteria which trap nitrogen from the air. This process naturally increases soil nitrogen, keeping it healthy for the next crop. ಇನ್ನು ಕೆಲವೊಂದು ಸೂಕ್ಷ್ಮ ಶೈವಲಗಳು ಇದೆ. ಇವು ನೀರಿನಲ್ಲಿ ವಾಸಿಸುವಂತಹ ಜೀವಿಗಳು. ಇಂತಹ ಸೂಕ್ಷ್ಮ ಶೈವಲಗಳು ಸೂಕ್ಷ್ಮದರ್ಶಕದಲ್ಲಿ ಮಾತ್ರ ನೋಡಬಹುದಾಗಿದೆ, ಯಾಕಂದ್ರೆ ಅವು ತುಂಬಾ ಚಿಕ್ಕದಾಗಿರುವಂತದ್ದು. ಇವು ನೀರು, ಮಣ್ಣು, ಗಾಳಿ ಮತ್ತು ಮರಗಳ ಮೇಲೂ ಕೂಡ ಕೆಲವೊಮ್ಮೆ ನಾವು ಕಾಣಬಹುದು. ಜೊತೆಗೆ ಸೂರ್ಯನ ಬೆಳಕನ್ನ ಬಳಸಿಕೊಂಡು ಅವು ತಮ್ಮ ಆಹಾರವನ್ನ ತಾವೇ ತಯಾರಿಸಿಕೊಳ್ಳುತ್ತದೆ, ಯಾಕಂದ್ರೆ ಅವುಗಳಲ್ಲೂ ಕೂಡ ನಾವು ಪತ್ರಹರಿತನ್ನ ಕಾಣಬಹುದು. ಜೊತೆಗೆ ವಾತಾವರಣಕ್ಕೆ ಆಕ್ಸಿಜನ್ ಕೂಡ ಅವು ಬಿಡುಗಡೆ ಮಾಡುತ್ತದೆ. ಅದರಿಂದ ಪರಿಸರದಲ್ಲಿ ಆಕ್ಸಿಜನ್ ಹೆಚ್ಚು ಮಾಡುವಲ್ಲಿ ಶೈವಲಗಳು ಮುಖ್ಯ ಪಾತ್ರ ವಹಿಸುವಂತದ್ದು. ಭೂಮಿಯ ಮೇಲೆ ಆಕ್ಸಿಜನ್ ಪೂರೈಕೆಯಲ್ಲಿ ಅರ್ಧಕ್ಕಿಂತ ಹೆಚ್ಚು ಆಕ್ಸಿಜನ್ ಉತ್ಪಾದಿಸುವುದೇ ಈ ನೀರಿನಲ್ಲಿರುವಂತಹ ಸೂಕ್ಷ್ಮ ಶೈವಲಗಳು. ನಂತರ ಕೆಲವು ಸೂಕ್ಷ್ಮ ಶೈವಲಗಳು ಪೋಷಕಾಂಶಗಳಿಂದ ಸಮೃದ್ಧವಾಗಿದ್ದು ಅನೇಕ ಜಲಚರ ಪ್ರಾಣಿಗಳಿಗೆ ಅವು ಆಹಾರವಾಗಿದೆ. ಉದಾಹರಣೆಗೆ ಸ್ಪಿರುಲಿನಾ, ಕ್ಲೋರೆಲ್ಲಾ, ನಂತರ ಡೈಟಮ್ ನಂತಹ ಕೆಲವೊಂದು ಶೈವಲಗಳನ್ನ ಮನುಷ್ಯ ಆರೋಗ್ಯ ಪೂರಕಗಳಾಗಿ ಮತ್ತು ಔಷಧಿಗಳಲ್ಲೂ ಕೂಡ ಬಳಕೆ ಮಾಡ್ತಾ ಇದ್ದಾನೆ. ಸೂಕ್ಷ್ಮ ಶೈವಲಗಳು ನೀರನ್ನ ಸ್ವಚ್ಛಗೊಳಿಸಲು ಕೂಡ ಸಹಾಯ ಮಾಡುತ್ತದೆ. ಜೊತೆಗೆ ಜೈವಿಕ ಇಂಧನದ ತಯಾರಿಕೆಗೂ ಕೂಡ ಇತ್ತೀಚೆಗೆ ಈ ಶೈವಲಗಳನ್ನ ಬಳಕೆ ಮಾಡಲಾಗ್ತದೆ. ಆದ್ರೆ ಸ್ನೇಹಿತರೆ, ಗೊತ್ತಿರಲಿ, ಪರಿಸರ ಮಾಲಿನ್ಯ, ಹವಾಮಾನದ ಒಂದು ಬದಲಾವಣೆ ಮತ್ತು ಆವಾಸ ಸ್ಥಾನದ ನಾಶದಿಂದ ಅನೇಕ ಸೂಕ್ಷ್ಮ ಶೈವಲಗಳ ವೈವಿಧ್ಯತೆಯಲ್ಲಿ ಬಹಳಷ್ಟು ಹಾನಿಯಾಗ್ತಾ ಇದೆ. ಅನೇಕ ಸೂಕ್ಷ್ಮ ಶೈವಲಗಳು ನಾಶ ಆಗ್ತಾ ಇದೆ. ಪರಿಸರವನ್ನು ರಕ್ಷಿಸಲು ಮತ್ತು ಭೂಮಿಯ ಮೇಲೆ ಆಕ್ಸಿಜನ್ನ ಸಮತೋಲನ ಕಾಪಾಡಿಕೊಳ್ಳಲು ಇಂತಹ ಒಂದು ಸೂಕ್ಷ್ಮ ಶೈವಲಗಳು ಭೂಮಿಯ ಮೇಲೆ ಇರುವುದು ಬಹಳಷ್ಟು ಮುಖ್ಯವಾಗಿದೆ. ಆದ್ದರಿಂದ ಇವುಗಳ ಸಂರಕ್ಷಣೆಯನ್ನು ಕೂಡ ನಾವು ಮಾಡಬೇಕಾಗಿದೆ. ಸ್ನೇಹಿತರೆ, ನಾವು ಸೂಕ್ಷ್ಮ ಜೀವಿಗಳನ್ನ ಪ್ರೋಟೋಜೋವಾಗಳಾಗಿ, ಶಿಲೀಂಧ್ರಗಳು, ಬ್ಯಾಕ್ಟೀರಿಯಾಗಳು ಮತ್ತು ಶೈವಲ ಅಂತ 4 ವರ್ಗಗಳಾಗಿ ನಾವಿಲ್ಲಿ ವರ್ಗೀಕರಿಸಬಹುದಾಗಿದೆ. ಹಾಗಾಗಿ ಸೂಕ್ಷ್ಮ ಜೀವಿಗಳ 4 ಗುಂಪು ಯಾವುದು ಅಂತ ಕೇಳಿದ್ರೆ ತಾವಿಲ್ಲಿ ನೋಡ್ತಾ ಇದ್ದೀರಿ. ಮೊದಲನೇ ಚಿತ್ರದಲ್ಲಿ ಪ್ರೋಟೋಜೋವಾ, ನಂತರ ಇಲ್ಲಿ ಬ್ಯಾಕ್ಟೀರಿಯಾಗಳು ಇದೆ, ಶಿಲೀಂಧ್ರಗಳು ಇದೆ, ಮತ್ತೆ ಶೈವಲಗಳು. ಇವು 4 ಸೂಕ್ಷ್ಮ ಜೀವಿಗಳ ಪ್ರಮುಖ ಗುಂಪುಗಳು. ಇನ್ನು ಈ ಒಂದು ಪ್ರಶ್ನೆ ತಮ್ಮಲ್ಲೂ ಕೂಡ ಮೂಡಿರಬಹುದು, ಜೀವಕೋಶವನ್ನ ಜೀವದ ಮೂಲ ಘಟಕವೆಂದು ಏಕೆ ಪರಿಗಣಿಸಲಾಗುತ್ತದೆ ಅಂತ. ಏಕೆ ಜೀವದ ಮೂಲ ಘಟಕ ಜೀವಕೋಶ ಅಂತ ಹೇಳ್ತಾರಂದ್ರೆ, ಎಲ್ಲಾ ಜೀವಿಗಳ ದೇಹವು ಜೀವಕೋಶಗಳು ಎಂದು ಕರೆಯಲ್ಪಡುವಂತಹ ಚಿಕ್ಕದಾದಂತಹ ಮೂಲ ಘಟಕಗಳಿಂದ ಮಾಡಲ್ಪಟ್ಟಿದೆ.
ಅಂದರೆ ನಮ್ಮ ದೇಹ, ನಿಮ್ಮ ದೇಹ, ಪ್ರಾಣಿಗಳು, ಸಸ್ಯಗಳು, ಎಲ್ಲಾ ಜೀವಿಗಳ ಒಂದು ದೇಹ ಸೂಕ್ಷ್ಮವಾದಂತಹ ಜೀವಕೋಶಗಳಿಂದ ಆಗಿರುವಂತದ್ದು. ಎಲ್ಲಾ ಸಸ್ಯಗಳು ಮತ್ತು ಪ್ರಾಣಿಗಳ ದೇಹವು ಅನೇಕ ಜೀವಕೋಶಗಳಿಂದ ಮಾಡಲ್ಪಟ್ಟಿರುತ್ತದೆ. ಆದ್ದರಿಂದ ಅವುಗಳನ್ನೆಲ್ಲ ಬಹುಕೋಶೀಯ ಅಂದ್ರೆ ಅನೇಕ ಜೀವಕೋಶಗಳಿರುವಂತಹ ಜೀವಿ ಅಂತ ಕರಿತೇವೆ. ಈ ಬಹುಕೋಶೀಯ ಜೀವಿಗಳಲ್ಲಿ ಜೀವಕೋಶಗಳು ಪ್ರತ್ಯೇಕವಾಗಿ ವಿಶೇಷ ಕಾರ್ಯವನ್ನು ನಿರ್ವಹಿಸುತ್ತದೆ ಮತ್ತು ಅವು ಬದುಕುಳಿಯಲು ಸಾಧ್ಯತೆಯನ್ನ ಹೆಚ್ಚಿಸಲು ಪರಸ್ಪರ ಸಹಕಾರದಲ್ಲಿ ಅವುಗಳು ಕೆಲಸ ಮಾಡ್ತಾ ಇರ್ತದೆ. ಇನ್ನು ಬ್ಯಾಕ್ಟೀರಿಯಾ ಮತ್ತು ಪ್ರೋಟೋಜೋವಾದಂತಹ ಕೆಲವೊಂದು ಸೂಕ್ಷ್ಮ ಜೀವಿಗಳು ಕೇವಲ ಒಂದೇ ಒಂದು ಜೀವಕೋಶಗಳಿಂದ ಮಾಡಲ್ಪಟ್ಟಿರ್ತದೆ. ಆದ್ದರಿಂದ ಇವುಗಳಿಗೆಲ್ಲ ಏಕಕೋಶೀಯ ಅಥವಾ ಒಂದೇ ಜೀವಕೋಶ ಇರುವಂತಹ ಜೀವಿಗಳು ಅಂತ ಕರೀತೇವೆ. ಸ್ನೇಹಿತರೆ, ಶೈವಲಗಳು ಮತ್ತು ಶಿಲೀಂಧ್ರಗಳಂತಹ ಸೂಕ್ಷ್ಮ ಜೀವಿಗಳ ಗುಂಪುಗಳಲ್ಲಿ ಕಂಡುಬರುವಂತಹ ಜೀವಿಗಳೇನಿದಾವಲ್ಲ, ಅವುಗಳಲ್ಲಿ ಕೆಲವೊಂದು ಒಂದೇ ಒಂದು ಜೀವಕೋಶದಿಂದ ಮಾಡಲ್ಪಟ್ಟಿರುವಂತದ್ದು, ಮತ್ತೆ ಕೆಲವು ಜೀವಿಗಳು ಹೆಚ್ಚು ಜೀವಕೋಶಗಳಿಂದ ಕೂಡ ಮಾಡಲ್ಪಟ್ಟಿವೆ. ಈಸ್ಟ್ ಅನ್ನುವಂತ ಶಿಲೀಂಧ್ರ ಏನಿದೆಯಲ್ಲ, ಅದು ಏಕಕೋಶೀಯ ಶಿಲೀಂಧ್ರ. ಯಾಕಂದ್ರೆ ಅದರಲ್ಲಿ ನಾವು ಒಂದೇ ಜೀವಕೋಶವನ್ನ ಕಾಣಬಹುದು. ಆದರೆ ಮೋಲ್ಡ್ ಅನ್ನುವಂಥದ್ದು ಏನಿದೆಯಲ್ಲ, ಅದು ಬಹುಕೋಶೀಯ ಶಿಲೀಂಧ್ರವಾಗಿದೆ. ಇನ್ನು ಪ್ರಾಣಿ ಮತ್ತು ಸಸ್ಯ ಜೀವಕೋಶಗಳಂತೆ ಸೂಕ್ಷ್ಮ ಜೀವಿಗಳ ಜೀವಕೋಶಗಳು ಸಹ ಕೋಶ ಪೊರೆಯಿಂದ ಆವೃತವಾಗಿದೆ. ಆದರೆ ಶಿಲೀಂಧ್ರಗಳ ಜೀವಕೋಶಗಳು ಕೋಶ ಪೊರೆಯ ಮೇಲೆ ಇನ್ನೊಂದು ಪೊರೆಯನ್ನು ಹೊಂದಿರುತ್ತದೆ. ಅದಕ್ಕೆ ಕೋಶ ಭಿತ್ತಿ ಅಂತ ಕರಿತೇವೆ. ತಾವು ಸಸ್ಯದ ಜೀವಕೋಶ ಕೂಡ ನೋಡಿದಿರಿ, ಅವುಗಳು ಕೂಡ ಕೋಶ ಭಿತ್ತಿಯನ್ನ ಹೊಂದಿದೆ. ನಂತರ ಕ್ಲೋರೋಪ್ಲಾಸ್ಟ್ ಗಳನ್ನ ಶಿಲೀಂಧ್ರಗಳು ಹೊಂದಿರುವುದಿಲ್ಲ. ಆದರೆ ಶೈವಲಗಳಲ್ಲಿ ಮತ್ತು ಸಸ್ಯ ಜೀವಕೋಶಗಳಲ್ಲಿ ನಾವು ಕ್ಲೋರೋಪ್ಲಾಸ್ಟ್ ಅನ್ನ ಕಾಣಬಹುದು. ಶಿಲೀಂಧ್ರಗಳಲ್ಲಿ ಕ್ಲೋರೋಪ್ಲಾಸ್ಟ್ ಇಲ್ಲದೆ ಇರುವುದರಿಂದ ಅವು ದ್ಯುತಿ ಸಂಶ್ಲೇಷಣೆಯನ್ನ ಮಾಡಲಿಕ್ಕೆ ಸಾಧ್ಯವಿಲ್ಲ ಮತ್ತು ತಮ್ಮ ಆಹಾರವನ್ನು ಕೂಡ ಅವು ತಾವು ತಯಾರಿಸುವುದಿಲ್ಲ. ಆದ್ದರಿಂದ ಅವು ಆಹಾರಕ್ಕಾಗಿ ಒಂದು ಪೋಷಕ ಜೀವಿಯನ್ನ ಅವಲಂಬಿಸಿರ್ತದೆ. ಇನ್ನು ಬ್ಯಾಕ್ಟೀರಿಯಾ ನಿರ್ದಿಷ್ಟವಾದ ನ್ಯೂಕ್ಲಿಯಸ್ ಮತ್ತು ನ್ಯೂಕ್ಲಿಯರ್ ಪೊರೆಯನ್ನು ಕೂಡ ಹೊಂದಿಲ್ಲ. ಬದಲಾಗಿ ಅವುಗಳಲ್ಲಿ ಒಂದು ಅನುವಂಶೀಯ ವಸ್ತು ಇರ್ತದೆ, ಅದನ್ನು ನಾವು ನ್ಯೂಕ್ಲಿಯಾಯ್ಡ್ ಅಂತ ಕರಿತೇವೆ. ಆದರೆ ಈಸ್ಟ್, ಪ್ರೋಟೋಜೋವಾಗಳು, ಶೈವಲಗಳು, ಶಿಲೀಂಧ್ರಗಳು, ಸಸ್ಯ ಮತ್ತು ಪ್ರಾಣಿ ಜೀವಕೋಶಗಳಲ್ಲಿ ಇಂಥ ನ್ಯೂಕ್ಲಿಯಾಯ್ಡ್ಗಳು ಕಂಡುಬರುವುದಿಲ್ಲ. ಅವುಗಳಲ್ಲಿ ನ್ಯೂಕ್ಲಿಯಸ್ ಅಥವಾ ಕೋಶ ಕೇಂದ್ರ ಇರ್ತದೆ. ಆದ್ದರಿಂದ ಬ್ಯಾಕ್ಟೀರಿಯಾ ಮತ್ತು ಇಂಥ ಒಂದು ಜೀವಿಗಳ ಜೀವಕೋಶಕ್ಕೆ ಇರುವಂತಹ ಮುಖ್ಯ ವ್ಯತ್ಯಾಸ ಅಂದ್ರೆ ಈ ನ್ಯೂಕ್ಲಿಯಾಯ್ಡ್ಗಳು. ಸ್ನೇಹಿತರೆ, ಇಲ್ಲಿಯವರೆಗೆ ಈ ಒಂದು ಪಾಠದ ಸಂಪೂರ್ಣವಾದ ವಿವರಣೆಯನ್ನ ತಮ್ಮ ಮುಂದೆ ಇಟ್ಟಿದ್ದೇನೆ. ಇನ್ನು ಈ ಪಾಠದ ಪ್ರಶ್ನೋತ್ತರಗಳ ಒಂದು ವಿಡಿಯೋ ಕೂಡ ಮಾಡಿದ್ದೇನೆ. ಅದರ ಒಂದು ಲಿಂಕ್ ತಮಗೆ ಪ್ಲೇ ಲಿಸ್ಟ್ ಅಲ್ಲಿ ಸಿಗ್ತದೆ. ಅದರಿಂದ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ರಿ ಮತ್ತು ಪ್ಲೇ ಲಿಸ್ಟ್ ಇಂದ ಆ ವಿಡಿಯೋ ನೋಡಿ ತಾವು ಪ್ರಶ್ನೋತ್ತರಗಳನ್ನು ಕೂಡ ಕಲಿಬಹುದು ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದಗಳು.